ಸರ್ಬಿಯಾಗೆ ತೆರಳಿದ ಹಾರ್ದಿಕ್ ಪಾಂಡ್ಯ ಹೆಂಡತಿ. ಬನ್ನಿ ವೀಕ್ಷಕರೇ, ಅದ್ಭುತ ಲೋಕಕ್ಕೆ ತಮಗೆಲ್ಲ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಹಾರ್ದಿಕ್ ಪಾಂಡ್ಯ ಅವರೊಂದಿಗೆ ವಿಚ್ಛೇದನ ಪಡೆದ ಬೆನ್ನಲ್ಲೇ ನತಾಶಾ ಸಾಂಕೋವಿಕ್ ಅವರು ತನ್ನ ಲಗೇಜ್ ಪ್ಯಾಕ್ ಮಾಡಿ ತನ್ನ ಮಗ ಅಗಸ್ತ್ಯನೊಂದಿಗೆ ಮುಂಬೈ ಮೂಲದಿಂದ ತನ್ನ ತವರಾದ ಸರ್ಬಿಯಾಗೆ ತೆರಳುತ್ತಿದ್ದಾರೆ. ಇದೀಗ ಅವರು ಹೊರಟಿರುವ ಫೋಟೋಗಳು ಮತ್ತು ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ತುಂಬ ವೈರಲ್ ಆಗುತ್ತಿವೆ. ನತಾಶಾ ತಮ್ಮ ಇನ್ಸ್ಟಾ ಸ್ಟೋರಿಯಲ್ಲಿ ಮೊದಲನೇ ಫೋಟೋವನ್ನು ತನ್ನ ಬಟ್ಟೆ ಪ್ಯಾಕ್ ಮಾಡಲಾದ ಸೂಟ್ ಕೇಸನ್ನು ತೋರಿಸಿದ್ದಾರೆ. ಸರ್ಬಿಯಾದ ನತಾಶಾ 2013ರ ಬಾಲಿವುಡ್ ಚಲನಚಿತ್ರ ಸತ್ಯಾಗ್ರಹದ ಮೂಲಕ ಭಾರತಕ್ಕೆ ಎಂಟ್ರಿ ಕೊಟ್ಟಿದ್ದರು. ಹಾಗೆ ಬಿಗ್ ಬಾಸ್ ಹಿಂದಿ ಸೀಸನ್ 8ಕ್ಕೆ ಉತ್ತಮ ಮನ್ನಣೆ ಕೂಡ ಸಿಕ್ಕಿತ್ತು. ಇದೇ ಕ್ರೇಜ್ನಿಂದ ಹಲವಾರು ಸಿನಿಮಾಗಳಲ್ಲಿ ನಟಿಸಿದ್ದಾಳೆ. ಅದೇ ಸಮಯದಲ್ಲಿ ನಮ್ಮ ಹುಡುಗ ಹಾರ್ದಿಕ್ ಪಾಂಡ್ಯ ಜೊತೆ ಪ್ರೀತಿಯಲ್ಲಿ ಬಿದ್ದಿದ್ದರು. ಹಾಗೆ 2020ರಲ್ಲಿ ಮದುವೆ ಕೂಡ ಮಾಡಿಕೊಂಡಿದ್ದರು. ಹಾರ್ದಿಕ್ ಪಾಂಡ್ಯ ಅವರನ್ನು ಮದುವೆ ಆಗುತ್ತಿದ್ದಂತೆ ಚಲನಚಿತ್ರಗಳಿಗೆ ವಿದಾಯ ಕೂಡ ಹೇಳಿದ್ದರು. ಅದೇ ರೀತಿ ತನ್ನ ಕುಟುಂಬಕ್ಕೆ ಹೆಚ್ಚು ಆದ್ಯತೆ ಕೂಡ ನೀಡುತ್ತಿದ್ದರು. ವಿಧಿಯ ಆಟದಂತೆ ಇಬ್ಬರ ನಡುವೆ ಏನೋ ಭಿನ್ನಾಭಿಪ್ರಾಯಗಳಿಂದ ಈ ನಿರ್ಧಾರ ಕೈಗೊಂಡಿದ್ದಾರೆ. ಇತ್ತೀಚೆಗಷ್ಟೇ ಅವರು ಅನಂತ್ ಅಂಬಾನಿ ಮದುವೆಯ ಕಾರ್ಯಕ್ರಮದಲ್ಲಿ ಸಿಂಗಲ್ ಆಗಿ ಭಾಗವಹಿಸಿದ್ದರು. ಮಗ ಅಗಸ್ತ್ಯ ಕೂಡ ತಂದೆಯನ್ನು ಕೆಲವು ಸಾರಿ ನೆನೆದುಕೊಳ್ಳುತ್ತಾರಂತೆ. ಇಷ್ಟೆಲ್ಲ ನೋವಿನ ನಡುವೆ ಹಾರ್ದಿಕ್ ಪಾಂಡ್ಯ IPL ಸಂದರ್ಭದಲ್ಲಿ ತುಂಬ ಅವಮಾನಗಳನ್ನು ಕೂಡ ಅನುಭವಿಸಿದ್ದರು. ಸ್ಟೇಡಿಯಂನಲ್ಲಿ ಇವರನ್ನು ತುಂಬ ಹೀಯಾಳಿಸಿದ್ದು ಕೂಡ ನಾವೆಲ್ಲ ನೋಡಿರಬಹುದು. ಅದೇ ಸಂದರ್ಭದಲ್ಲಿ ತಮ್ಮ ಮನೆಯ ಪರಿಸ್ಥಿತಿ ಸರಿಯಿಲ್ಲ, ಗಂಡ ಹೆಂಡತಿಯ ನಡುವೆ ಭಿನ್ನಾಭಿಪ್ರಾಯಗಳು ಶುರುವಾಗಿದ್ದವು ಎಂದು ಕೂಡ ಹಾರ್ದಿಕ್ ಪಾಂಡ್ಯ ಹೇಳಿಕೊಂಡಿದ್ದರು. ನಂತರ ಇಷ್ಟೆಲ್ಲ ಆದರೂ ಹಾರ್ದಿಕ್ ಪಾಂಡ್ಯ ಅವರು ವರ್ಲ್ಡ್ ಕಪ್ನಲ್ಲಿ ಹೆಚ್ಚಿನ ಫೋಕಸ್ ಮಾಡಿ ಐ ಆಮ್ ಕಮ್ ಬ್ಯಾಕ್ ಎಂದು ಕೂಡ ಉತ್ತಮ ಪ್ರದರ್ಶನ ಕೂಡ ನೀಡಿದ್ದರು. ಹಾಗೆ ನತಾಶಾ ಬುಧವಾರ ಬೆಳಿಗ್ಗೆ ತನ್ನ ಮಗನೊಂದಿಗೆ ಭಾರತವನ್ನು ತೊರೆದು ಇಬ್ಬರು ಸರ್ಬಿಯಾಕ್ಕೆ ಹೋಗಿದ್ದಾರೆ. ಓಕೆ ಸ್ನೇಹಿತರೆ, ಮತ್ತಷ್ಟು ಅದ್ಭುತ ಹಾಗೂ ವಿಚಿತ್ರ ವಿಡಿಯೋಗಳಿಗಾಗಿ ನಮ್ಮ ಅದ್ಭುತ ಲೋಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.